ಬಹುಶಃ ಮೊದಲನೇ ವಾರ ಇಲ್ಲ ಎರಡನೇ ವಾರದಲ್ಲಿ ಎಐಸಿಸಿ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವರು ನಮ್ಮ ನೂತನವಾದಂತಹ ಕಾಂಗ್ರೆಸ್ ಕಚೇರಿನ ಶಂಕುಸ್ಥಾಪನಾ ಸಮಾರಂಭಕ್ಕೆ ನಾನು ಆಹ್ವಾನವನ್ನು ಕೊಡ್ತಾ ಇದ್ದೇನೆ. ಅದು ಕೂಡ ಅವರು ಬಂದು ಇಲ್ಲೇ ಬೆಂಗಳೂರಿಗೆ ಬಂದು ಶಂಕುಸ್ಥಾಪನೆಯನ್ನ ಮಾಡಿ ಅದಾದ್ಮೇಲೆ ನಾವು 100 ಕಡೆ ಮಾಡಬೇಕು ಅಂತ ಹೇಳಿ ವರ್ಚುವಲ್ ಆಗಿ ಇಲ್ಲಿಂದನೇ ಇನಾಗ್ರೇಟ್ ಮಾಡಬೇಕು ಅಂತ ನನಗೆ 100 ಚಿಲ್ಲರೆ ಪಟ್ಟಿ ಬಂದಿದೆ. ಆದ್ರೆ ಎಲ್ಲರೂ ಕೂಡ ನಮ್ಮ ಡಿಫೀಟ್ ಕ್ಯಾಂಡಿಡೇಟ್ಸ್ಗೂ ಹೇಳಿದ್ದೇನೆ, MLAಗಳಿಗೂ ಹೇಳ್ತಾ ಇದ್ದೇನೆ, ನಮ್ಮ ಪದಾಧಿಕಾರಿಗಳಿಗೆ ಒಂದು ಟೀಮೇ ಮಾಡಿದ್ದೇನೆ, 4 ತಂಡ ಮಾಡಿದ್ದೇನೆ. ಹೋಗಿ ಎಲ್ಲ ಮಾತಾಡಿಕೊಂಡು ಕೆಲವೆಲ್ಲ ಗೌರ್ಮೆಂಟ್ ಲ್ಯಾಂಡ್ ನ ಇರೋಂತ ಕಡೆ, ಅರ್ಬನ್ ಡೆವಲಪ್ಮೆಂಟ್ ಲ್ಯಾಂಡ್, ರೆವಿನ್ಯೂ ಲ್ಯಾಂಡ್ ಇರೋ ಕಡೆ ಅವರು ಕೆಲವರು ನೋಡಿ ಅರ್ಜಿ ಕೊಟ್ಕೊಂಡು ಪ್ರೋಸೆಸ್ ಆಗ್ತಾ ಇದೆ. ಕೆಲವು ತೀರ್ಮಾನಗಳು ಕೂಡ ಆಗ್ತಾ ಇದೆ. ಕೆಲವರಿಗೆ ಸ್ವಂತ ಖರೀದಿ ಮಾಡಿ ಅಂತ ಕೂಡ ನಿರ್ದೇಶನ ಕೊಟ್ಟಿದ್ದೇನೆ. ಈಗ ನಾನು ರಾಮನಗರದಲ್ಲಿ ಉದಾಹರಣೆಗೆ ನಾನು ಕೊಟ್ಟಿದ್ದೆ ಗವರ್ಮೆಂಟ್ ಲ್ಯಾಂಡ್, ಹಿಂದೆ ಮಾಡಿಸಿದ್ದೆ, ಯಾರೋ ಸ್ಟೇ ತಂದಿದ್ದ. ಈಗ ನನ್ನ ಮರ್ಯಾದೆ ಉಳಿಸ್ಕೊಳ್ಳಕ್ಕೆ ನಾನೇ ಖರೀದಿ ಮಾಡ್ಬಿಟ್ಟು ನಾನು ನಾಳೆನೋ ನಾಳಿದ್ದು ಹೋಗಿ ಹೊಸ ನಾನೇ ಗಿಫ್ಟ್ ಅಂತೂ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ, ಪಕ್ಷಕ್ಕೆ ಗಿಫ್ಟ್ ಮಾಡಬೇಕು ಅಂತ. ಸೊ ಹಂಗೆಲ್ಲರೂ ಕೂಡ ನಾನು ನಿರ್ದೇಶನವನ್ನ ಕೊಟ್ಟಿದ್ದೇನೆ. ನೀವು ಬರೀ ಗವರ್ಮೆಂಟ್ ಲ್ಯಾಂಡ್ಗೆ ಕಾಯ್ಕೊಂಡಿರಕ್ ಹೋಗ್ಬೇಡಿ, ಪಕ್ಷಕ್ಕೆ ನೀವು ಕೂಡ ಡೊನೇಟ್ ಮಾಡಬೇಕು. ಒಂದು ಆಸ್ತಿಗಳನ್ನ, ಒಂದು ಸಣ್ಣ ಸೈಟ್ ಆಗಲಿ ಕೂಡ ಒಂದು ಅಸೆಂಬ್ಲಿ ಲೆವೆಲ್ ಅಲ್ಲಿ ಎಷ್ಟು ಅದು ಚಿಂತೆ ಇಲ್ಲ, ಒಂದು ಆಫೀಸ್ ಅಂತ ಇರಿ, ಮೀಟಿಂಗ್ ಬೇಕಾದ್ರೆ ಎಲ್ಲಾರು ಚೌಟಿಗಳು ಬೇರೆ ಕಡೆ ಎಲ್ಲ ಮಾಡಲಿ ಅಂತೇಳಿ ಅವ್ರಿಗೆಲ್ಲ ನಿರ್ದೇಶನವನ್ನ ಕೊಟ್ಟಿದ್ದೇವೆ. ಸೊ ಅದು ಕೂಡ ಇವತ್ತು ಸೋತಂತ ಅಭ್ಯರ್ಥಿಗಳನ್ನ ಕರೆದು ಮಾಡಿದ್ದೇನೆ. ಇದಾದ್ಮೇಲೆ ಕೆಲವು ಕೋಆರ್ಡಿನೇಟರ್ಸ್ ಆಗಿ ಕಳೆದ 5 ವರ್ಷದಿಂದ ಕೆಲವರೆಲ್ಲ ಕೆಲಸ ಮಾಡಿದ್ದಾರೆ. ಕೆಲವರಿಗೆಲ್ಲ ಪ್ರಮೋಷನ್ ಕೊಡಿಸ್ಬೇಕು ಅಂತ ಇದ್ದೇವೆ. ಬ್ಲಾಕ್ ಅಧ್ಯಕ್ಷರು ಕೂಡ ಹೆಚ್ಚಿಗೆ ಗವರ್ಮೆಂಟ್ ನಾಮಿನೇಷನ್ ಮಾಡಂತದ್ದು ಏನು ಪ್ರಕ್ರಿಯೆ, ನಾನು ಪರಮೇಶ್ವರ್ ಅವರು ಏನೋ ಒಂದು ಲಿಸ್ಟ್ ನ ಅವರೊಂದು ಟೀಮ್ ನಮ್ಮ ಪಕ್ಷ ಮತ್ತು ಸರ್ಕಾರ ಸೇರಿ ಒಂದು ಪ್ಯಾನೆಲ್ ರೆಡಿ ಮಾಡಿದ್ದಾರೆ. ಅದನ್ನು ನಾನು ಸ್ವಲ್ಪ ಬ್ಲಾಕ್ ಅಧ್ಯಕ್ಷಗಳಿಗೆ ಆದ್ಯತೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಸ್ವಲ್ಪ ನಾನೇ ಅದನ್ನ ಪಕ್ಷದ ವತಿಯಿಂದ ನಾನು ತೀರ್ಮಾನ ಮಾಡಿದ್ದೇನೆ. ಸೊ ಇನ್ನೊಂದು 3-4 ದಿನದಲ್ಲೇ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಅದಕ್ಕೊಂದು ಹೊಸ ರೂಪವನ್ನು ಕೊಡುವಂತದ್ದು ಈ ವಾರದಲ್ಲಿ ತೀರ್ಮಾನವನ್ನ ಮಾಡ್ತೇವೆ. ಸೊ ಇಷ್ಟು ಬಹಳ ಪ್ರಮುಖವಾದಂತಹ ವಿಚಾರ. ಸೊ 23ನೇ ತಾರೀಕಿಂದ 1ನೇ ತಾರೀಕುವರೆಗೂ ಇಟ್ ವಿಲ್ ಬಿ ಎ ವೀಕ್ ಆಫ್ ಆಲ್ ದಿ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ. ಅಷ್ಟೊಳಗಡೆ ಅವರು ಯಾವ್ದಾದ್ರು ಸೆಲ್ಸ್ ಡಿಪಾರ್ಟ್ಮೆಂಟ್ಸ್ ಏನೇನಿದೆ ಎಲ್ಲ ಹೊಸದಾಗಿ ರಿವ್ಯಾಪ್ ಮಾಡಬೇಕು. ಆಲ್ ಕಮಿಟಿ ಎಲ್ಲ ಕೂಡ ಟೈಮ್ ಬೌಂಡ್ ಆಗಿ ಮಾಡಬೇಕು. ನಮ್ಮ ಎಸಿಸಿ ಜನರಲ್ ಸೆಕ್ರೆಟರಿಗಳು, ನಮ್ಮ ವೈಸ್ ಪ್ರೆಸಿಡೆಂಟ್ಗಳು ಮತ್ತು ಜನರಲ್ ಸೆಕ್ರೆಟರಿಗಳು, ಅವ್ರು ಯಾರ್ಯಾರು ಏನೇನು ಜವಾಬ್ದಾರಿ ಇದ್ದಾರೆ ಅಲ್ಲಿ ಹೋಗಿ ಅದನ್ನೆಲ್ಲ ಸೆಟ್ರೇಟ್ ಮಾಡಬೇಕು. ಎಲ್ಲರೂ ಕೂಡ ಯಾರು ಕೂಡ ನಮ್ಮ MLAಗಳ ಮನೆಗಳಲ್ಲಿ ಕಚೇರಿಗಳನ್ನ ನಡೆಸಬಾರದು, ಸಪರೇಟ್ ನಡೆಸಬೇಕು ಅಂತ ನಾವು ತಿಳಿಸಿದ್ದೇವೆ. ಸೊ ಅದಕ್ಕೂ ಕೂಡ ಅವರು ಜವಾಬ್ದಾರಿಯುತವಾಗಿ ಅದನ್ನ ಈಗಾಗಲೇ ಕೆಲವು ಕಡೆ ಪ್ರಾರಂಭವನ್ನ ಮಾಡಿದ್ದಾರೆ, ಬೇರೆ ಕಡೆ ಮಾಡಂತ. ಸೊ ಇವೆಲ್ಲ ಪಕ್ಷದ ವಿಚಾರದಲ್ಲಿ ಒಂದು ಹೊಸದೇನಲ್ಲ, ಇದು ಮೊದಲಿಂದನೂ ಬಂದಂತ ಒಂದು ಪದ್ಧತಿ. ನಮ್ಮ ಬೆಳಗಾಂ ಅಧಿವೇಶನದಲ್ಲಿ ನಮ್ಮ ACC ಅಧ್ಯಕ್ಷರು ಅವರ ಮುಖಂಡತ್ವದಲ್ಲಿ ಒಂದು ರೆಸಲ್ಯೂಷನ್ ಆಗಿದೆ. ಇಡೀ ವರ್ಷ ಇಟ್ ಇಸ್ ಬಿ ಇಯರ್ ಆಫ್ ಆರ್ಗನೈಸೇಷನ್ ಅಂತ, ಆರ್ಗನೈಸೇಷನ್ ವರ್ಷ ಅಂತ, ನಮ್ಮ ಪಕ್ಷದ ಸಂಘಟನೆ ವರ್ಷ ಅಂತೇಳಿ. ಸೊ ಇಡೀ ಪಕ್ಷವನ್ನ ಸಂಘಟನೆಯನ್ನ ರಿವ್ಯಾಂಪ್ ಮಾಡುವಂತ ಕೆಲಸಕ್ಕೆ ನಾವೆಲ್ಲ ಈ ಸಂದರ್ಭದಲ್ಲಿ ಹೊಸಬರಿಗೆ ಹೆಚ್ಚಿಗೆ ಆದ್ಯತೆಯನ್ನ ಕೊಡಬೇಕು. ಯಾರು ಬಹಳ ವರ್ಷಗಳಿಂದ ಇದ್ದಾರೆ ಅವನ್ನೆಲ್ಲ ರೀಪ್ಲೇಸ್ ಮಾಡಿ ಅವ್ರಿಗೂ ಅವರ ಅರ್ಹತೆ ತಕ್ಕಂತೆ ಹಂಗಂತ ಕಳ್ಸಕ್ ಹೋಗಲ್ಲ. ಹಂಗಂತ ವಯಸ್ಸಾಗೋಯ್ತು ಅಂತ ಯಾರು ಬಿಡಕ್ ಆಗಲ್ಲ. ಬೇರೆ ಕೆಲವು ಬ್ಲಾಕ್ ಪ್ರೆಸಿಡೆಂಟ್ ಕೆಲಸ ಮಾಡಿದವ್ರು ನಾವು ಡಿಸ್ಟಿಕ್ ವೈಸ್ ಪ್ರೆಸಿಡೆಂಟ್, ಡಿಸ್ಟಿಕ್ ಜನರಲ್ ಸೆಕ್ರೆಟರಿ ಆಗಿ ಅವರಿಗೆ ಪ್ರಮೋಷನ್ ಕೊಡುವಂತ ಕೆಲಸ ಕೂಡ ನಾವು ಮಾಡಬೇಕು ಅಂತ ನಾವು ತೀರ್ಮಾನವನ್ನ ನಾವು ಮಾಡಿದ್ದೇವೆ. ಇದು ಪಕ್ಷದ ಸಂಘಟನೆ ವಿಚಾರದಲ್ಲಿ ಇಷ್ಟು ವಿಚಾರವನ್ನ ತಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ಇನ್ನು ಪಾರ್ಟಿ ವಿಚಾರದಲ್ಲಿ ಏನಾದ್ರು ಕೇಳಿ, ಬೇರೆ ವಿಚಾರ ಬೇರೆ ಸಂದರ್ಭದಲ್ಲಿ. ನನಗೆ ಈ ನನ್ನ ಸರ್ವೆ ಪ್ರಕಾರ, ನಾನು ನೋಡಿದಂತ ಪ್ರಕಾರ
ಈಗ ಇರೋಂತ ಪೈಕಿ 60 ಕಡೆ ನಾವು ವಾಪಸ್ಸು ಸೋತಿರೋ ಕಡೆ ರಿಟೈನ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶಗಳು ನನ್ನ ವರದಿ, ನನ್ನ ಇಂಟರ್ನಲ್ ಸರ್ವೆ ಮತ್ತು ನನಗಿರುವಂತ ರಾಜಕೀಯದ ಅನುಭವದಲ್ಲಿ ನಾನು ಲೆಕ್ಕಾಚಾರ ಹಾಕೊಂಡು ಇಟ್ಕೊಂಡಿದ್ದೇನೆ. ಅದನ್ನೆಲ್ಲರಿಗೂ ಕೂಡ ನಾನು ತಿಳಿಸಿದ್ದೇನೆ. ಸೊ ಯು ಹ್ಯಾವ್ ಟು ಗೇರ್ ಅಪ್. ನೀವು ಕೂತ್ಕೊಳ್ಬಾರ್ದು, ಮಲಗಬಾರ್ದು, ನಿಮ್ಮ ಸಂಘಟನೆ ಶುರು ಮಾಡಬೇಕು. ಇನ್ನು ಮಿಕ್ಕಿದ್ದು ಒಂದು 20-22 ಕಡೆ ನಾನು ನಮ್ಮ ACC ಅವ್ರ ಹತ್ರ ಮಾತಾಡಿ ಅಲ್ಲಿ ಪಾರ್ಟಿನ ಯಾವ ರೀತಿ ಬಿಲ್ಡಪ್ ಮಾಡಬೇಕು ಅಂತೇಳಿ ಅದಕ್ಕೊಂದು ಹೊಸ ಪ್ಲಾನ್ ಆಫ್ ಆಕ್ಷನ್ ನಾನು ರೆಡಿ ಮಾಡೋದಿದ್ದೇನೆ. ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಅವ್ರು ಕೊಡ್ಬೇಕಲ್ಲ, ಅವ್ರಿಗೂ ಪಾರ್ಲಿಮೆಂಟ್ ಮತ್ತೊಂದು ಬೇರೆ ಬೇರೆ ಇಡೀ ದೇಶದ ಕಮಿಟ್ಮೆಂಟ್ ಇದೆ. ಅವರಿಗೆ ಅಧ್ಯಕ್ಷರು ಅವರಿಬ್ಬರನ್ನು ಕೂಡ ಕರೆದು ನಮ್ಮ ಆಫೀಸ್ ಮಾಡ್ತಾ ಅಲ್ಲಿ ಆಫೀಸು ಅದನ್ನ ಸ್ವಲ್ಪ ಆಫೀಸ್ ಉಪಯೋಗಿಸ್ತೀವಿ, ಮಿಕ್ಕಿಂದ ಬಾಡಿಗೆ ಕೊಡುವಂತ ಆಫೀಸ್ ಕಟ್ತಾ ಇದೀವಿ. ಆಫೀಸ್ ನಡೆಸಕ್ಕೆ ಬೇಕಲ್ಲ ಸ್ವಲ್ಪ, ಸೊ ಅದಕ್ಕೆ ಸ್ವಲ್ಪ ಕಮರ್ಷಿಯಲ್ ಮಾಡ್ತೀವಿ, ಕೆಲವು ಆಫೀಸು ನಡೆಸ್ತೀವಿ. ಅಲ್ಲಿ ಒಂದು ವಿಂಗು ಆಫೀಸ್ ನಡೆಸ್ತೀವಿ, ಇನ್ನೊಂದು ವಿಂಗು ನಾವು ಪಕ್ಷಕ್ಕೆ ಬಾಡಿಗೆ ಕೊಡಕ್ಕೆ, ಇದು ನಮ್ಮ ಸ್ವಂತ ಜಾಗ, ಅದಕ್ಕೆ ನಾವು ಮಾಡ್ತೇವೆ.